ಶ್ರೀ ಗುರುಭ್ಯೋ ನಮಃ. ಎಲ್ಲರಿಗೂ ನಮಸ್ಕಾರ. ಭಗವದ್ಗೀತೆಯ 2ನೇ ಅಧ್ಯಾಯದ 12ನೆಯ ಶ್ಲೋಕ. ನತ್ವೈವಾಹಂ ಜಾತು ನಾಸಂ ನತ್ವಂ ನೇಮೇ ಜನಾಧಿಪಾಃ ನ ಚೈವ ನ ಭವಿಷ್ಯಾಮಃ ಸರ್ವೇ ವಯಮತಃ ಪರಂ. ಒಂದು ಲೋಕದಲ್ಲಿ ಒಂದು ನೀತಿ ಇದೆ. ಚಕ್ರವತ್ ಪರಿವರ್ತಂತೆ ದುಃಖಾನಿ ಚ ಸುಖಾನಿ ಚ ಅಂತ. ಅಂದರೆ ಸುಖ ದುಃಖಗಳು ಚಕ್ರದಂತೆ ಬರ್ತಾನೇ ಇರ್ತವೆ. ಅದೇ ಥರ ಇಲ್ಲೂ ಅವನು ಹೇಳ್ತಾ ಇದ್ದಾನೆ. ಏನು ಅಂದರೆ, ನಾನು ಯಾವ ಕಾಲದಲ್ಲೂ ಇರಲಿಲ್ಲ ಅಂತಲ್ಲ, ಅಥವಾ ಮುಂದೆ ನೀನು ನಿಮ್ಮ ಕುಲದವರು ಇರೋದಿಲ್ಲ ಅಂತಲ್ಲ. ಅಂದರೆ ಎಲ್ಲವೂ ಸಹ ಪುನಃ ಪುನಃ ಬರ್ತಾ ಇರುತ್ತೆ. ಚಕ್ರವತ್ ಪರಿವರ್ತಂತೆ, ನಾನೂ ಮುಂದೆ ಇರ್ತೀನಿ, ನೀವೂ ಮುಂದೆ ಬರ್ತೀರಿ. ಆದ್ದರಿಂದ ಇಲ್ಲಿ ನಾವು ಆಲೋಚನೆ ಮಾಡಬೇಕಾಗಿರೋ ವಿಷಯ ಏನು ಅಂದರೆ, ಅಯ್ಯೋ ಈಗ ನಾನು ಅವ್ರನ್ನೆಲ್ಲ ಸಂಹಾರ ಮಾಡಿಬಿಟ್ರೆ ಎಲ್ಲ ಮುಗಿದೋಗ್ಬಿಡುತ್ತೆ ಅಲ್ಲ, ಮುಂದೆನೂ ಇರುತ್ತೆ. ಇದು ಚಕ್ರವತ್ ಪರಿವರ್ತಂತೆ ಅಂದರೆ ಚಕ್ರದ ತರಹ ಇದು ಬರ್ತಾ ಇರುತ್ತೆ. ಒಂದು ಸಾರಿ ಸೃಷ್ಟಿ ಹುಟ್ಟುತ್ತೆ, ಪುನಃ ಪ್ರಳಯ ಆಗುತ್ತೆ, ಪುನಃ ಸೃಷ್ಟಿ. ಇದೇ ತರಹ ಮುಂದೆನೂ ನಾನು ಈಗ ಮಾತ್ರ ಇರೋದಲ್ಲ, ಮುಂದೇನೂ ನಾನು ಇರೋದಿಲ್ಲ ಅಂತಿಲ್ಲ, ಮುಂದೆನೂ ನಾನು ಬರ್ತೀನಿ. ಅಥವಾ ನೀನು ಅಥವಾ ಈ ಕುಲ ಎಲ್ಲ ಇಲ್ಲಿಗೆ ಮುಗಿದೋಯ್ತು, ಮುಂದೆ ಬರೋದಿಲ್ಲ ಅಂತಲ್ಲ, ಅವರೂ ಸಹ ಮುಂದೆ ಇರ್ತಾರೆ, ನಾವು ಮುಂದೆ ಇರ್ತೀವಿ. ಇದನ್ನು ನೀನು ಆಲೋಚನೆ ಮಾಡು. ಅಂದರೆ ಇಲ್ಲಿಗೆ ಮುಗಿಯುತ್ತೆ, ಇನ್ನೇನು ಮುಂದೆ ಜೀವನವೇ ಇಲ್ಲ ಅಂತ ನೀನು ತಿಳ್ಕೊಬೇಡ. ಅಂದರೆ ದುಃಖವೇ ನಮಗೆ ಮುಂದೋಯ್ತಪ್ಪ, ಇನ್ನು ಮುಂದೆ ಜೀವನವೇ ಇಲ್ಲ ಅಂತ ನೀನು ತಿಳ್ಕೊಬೇಡ. ಇದಕ್ಕೆ ಮುಂದೆ ಉತ್ತರ ಇದೆ, ದಾರಿ ಇದೆ, ಮಾರ್ಗ ಇದೆ, ಪಥ ಇದೆ ಅನ್ನೋದನ್ನು ಈ ಶ್ಲೋಕದಲ್ಲಿ ಸಾಮಾನ್ಯವಾದಂತಹ ಒಂದು ಸೂಕ್ಷ್ಮ ರೂಪದಲ್ಲಿ ಆ ಶ್ರೀಕೃಷ್ಣ ಅರ್ಜುನನಿಗೆ ಹೇಳ್ತಾನೆ. ಎಲ್ಲರಿಗೂ ಶುಭವಾಗಲಿ.